ಎಲ್ರಿಗೂ ನಮಸ್ಕಾರ. ನನ್ನ ಇಂದಿನ ವಿಡಿಯೋದಲ್ಲಿ ನಾನು ಲಲಿತಾ ಸಹಸ್ರನಾಮ ಹೇಗೆ ರಚನೆ ಆಯಿತು ಮತ್ತು ಹೇಗೆ ಅದನ್ನು ಪಠನೆ ಮಾಡಬೇಕು ಮತ್ತು ಲಲಿತಾ ದೇವಿಯ ಅವತಾರದ ವಿವರಣೆ ಎಲ್ಲ ನೀಡಿದ್ದೆ. ಯಾಕೆ ನಾನು ಈ ಎಲ್ಲ ಡೀಟೇಲ್ಸ್ನ ಹೇಳ್ತಾ ಇದ್ದೀನಿ ಲಲಿತಾ ಸಹಸ್ರನಾಮ ಓದೋಕ್ಕೆ ಮುಂಚೆ ಅಂತ ಅಂದರೆ, ನಮ್ಮ ಸನಾತನ ಧರ್ಮದ ಉದ್ದೇಶನೂ ಇದೇ ಆಗಿದೆ ಅಲ್ವಾ. ನಾವೀಗ ನಮ್ಮ ಫೇವ್ರೆಟ್ ಗಾಡ್ ಆಗಬೇಕು, ಯಾವುದಾದ್ರೂ ಒಂದು ಗಾಡ್ನ ಆ ಸೂಪರ್ಲೇಟಿವ್ ಎನರ್ಜಿನ ತಿಳ್ಕೋಬೇಕು ಅಂತ ಅಂದರೆ ನಾವು ಗ್ರಂಥ, ಮಹಾಕಾವ್ಯ ಇವನ್ನೆಲ್ಲ ಓದಿ ನಾವು ತಿಳ್ಕೊಂಡು ಆ ಒಂದು ಎನರ್ಜಿನ ನಮ್ಮ ಒಂದು ಆತ್ಮಕ್ಕೆ ಆಹ್ವಾನ ಮಾಡ್ಕೋತೀವಿ. ಅದೇ ರೀತಿ ಇಲ್ಲಿ ನಾವು ಲಲಿತಾ ಸಹಸ್ರನಾಮ ಓದೋಕ್ಕೆ ಮುಂಚೆ ನಾವು ಲಲಿತಾ ದೇವಿಯ ಒಂದು ಫುಲ್ ಡೀಟೇಲ್ನ ತಿಳ್ಕೊಂಡು ನಾವು ಲಲಿತಾ ಸಹಸ್ರನಾಮ ಓದಿದಾಗ ನಾವು ಇನ್ನೂ ಈಸಿಯಾಗಿ ಬೇಗ ಆ ದೇವಿಯ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ಬೋದು. ಇದೇ ಇದರ ಉದ್ದೇಶ ಆಗಿದೆ. ಈ ವಿಡಿಯೋದಲ್ಲಿ ನಾನು ಲಲಿತಾ ಸಹಸ್ರನಾಮವನ್ನು ಯಾಕೆ ನಿಗೂಢವಾದ ವಿದ್ಯೆ ಅಂತ ಹೇಳ್ತಾರೆ ಅನ್ನೋ ಒಂದು ಆಶ್ಚರ್ಯವಾದ ಮಾಹಿತಿಯನ್ನು ನೀಡಲು ಬಂದಿದ್ದೇನೆ. ಎಲ್ರಿಗೂ ಗೊತ್ತಿದೆ, ಈಗಾಗಲೇ ಲಲಿತಾ ಸಹಸ್ರನಾಮವನ್ನು 8 ವಾಗ್ದೇವತೆಗಳು ಅಂದರೆ ಗಾಡೆಸಸ್ ಆಫ್ ಸ್ಪೀಚ್ ಅಂತ ಏನು ಕರಿತೀವಿ, ಅವರು ತಾಯಿಯ ಆಜ್ಞೆಯ ಮೇರೆಗೆ ರಚನೆ ಮಾಡಿದ್ದಾರೆ ಅಂತ. ಮತ್ತು ಅಗಸ್ತ್ಯ ಮುನಿಗಳಿಗೆ ವಿಷ್ಣುವಿನ ಸ್ವರೂಪರಾದ ಹಯಗ್ರೀವರೇ ಅವತಾರ ತಾಳಿ ಈ ಒಂದು ಲಲಿತಾ ಸಹಸ್ರನಾಮವನ್ನು ಬೋಧನೆ ಮಾಡಿದ್ದಾರೆ ಅನ್ನೋ ವಿಷಯನೂ ಸಹ ನಮಗೆ ಗೊತ್ತಿದೆ. ಆದರೆ ಯಾಕೆ ಅಗಸ್ತ್ಯರಿಗೆ ಈ ವಿಷಯ ಬಂತು, ಯಾಕೆ ಅಗಸ್ತ್ಯ ಮುನಿಗಳಿಗೆ ಮಾತ್ರ ಲಲಿತಾ ಸಹಸ್ರನಾಮವನ್ನು ಬೋಧನೆ ಮಾಡಿದ್ರು ಹಯಗ್ರೀವರು? ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಈ ವಿಷಯದ ಈ ಕಥೆಯ ಒಂದು ಸಾರಾಂಶವನ್ನು ಇವತ್ತು ನೋಡೋಣ ಬನ್ನಿ. ನಮಗೆ ತಿಳಿದಿರೋ ಹಾಗೆ ಅನೇಕ ಋಷಿ ಮುನಿಗಳು ನಮ್ಮ ಭರತ ಖಂಡದಲ್ಲಿ ಇದ್ದರು. ಹಾಗೆಯೇ ಅಗಸ್ತ್ಯ ಮುನಿಗಳು ಕೂಡ ಒಬ್ಬ ದೊಡ್ಡ ಜ್ಞಾನವುಳ್ಳ ಋಷಿಗಳಾಗಿದ್ದರು. ಆದರೆ ಅವ್ರಿಗೂ ಸಹ ಈ ಬ್ರಹ್ಮಾಂಡದಲ್ಲಿ ಯಾವುದೋ ಒಂದು ನಿಗೂಢವಾದ ಒಂದು ಸೂಪರ್ಲೇಟಿವ್ ಎನರ್ಜಿ ಇದೆ, ಅದರ ಅನುಭವ ನಾನು ಪಡ್ಕೋಬೇಕು ಅಂತ ಅನಿಸುತ್ತೆ. ನಂತರ ಅವರು ತಮ್ಮ ಹೆಂಡತಿಯಾದಂಥ ಲೋಕಮುದ್ರಳಿಗೆ ಈ ವಿಷಯನ ತಿಳಿಸ್ತಾರೆ. ಇವರಿಬ್ಬರು ನಮ್ಮ ದಕ್ಷಿಣ ಭಾರತಕ್ಕೆ ಬರೋಕ್ಕೆ ಸಿದ್ಧರಾಗ್ತಾರೆ. ಬರುವಂಥ ದಾರಿಯಲ್ಲಿ ಅಗಸ್ತ್ಯರಿಗೆ ಗಮನ ಬರುತ್ತೆ, ಕಲಿಯ ಒಂದು ಪ್ರಭಾವದಿಂದ ಆಲ್ರೆಡಿ ಅಲ್ಲಿ ಜನರಲ್ಲಿ ದುರಾಸೆ, ಸ್ವಾರ್ಥತೆ, ಮಾನವೀಯತೆ, ಕರುಣೆ ಇದೆಲ್ಲ ಹೊರಟೋಗಿರುತ್ತೆ. ಕೇವಲ ಸೋಮಾರಿತನ ಇದೇ ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಇದನ್ನು ಅರ್ಥಂತ ಅಗಸ್ತ್ಯರು ತಮ್ಮ ಹೆಂಡತಿ ಬಳಿ ಇದನ್ನು ಹೇಳಿಕೊಂಡು ಬೇಸರ ಮಾಡ್ಕೋತಾರೆ. ಆಗ ತಮ್ಮ ಹೆಂಡತಿ ಒಂದು ಸಲಹೆಯನ್ನು ನೀಡ್ತಾರೆ, ನೀವು ವಿಷ್ಣುವನ ಕುರಿತು ಒಂದು ತಪಸ್ಸು ಮಾಡಿ, ಸಾಧನೆ ಮಾಡಿ, ನೀವು ಅವರನ್ನು ಕೇಳ್ಕೊಳ್ಳಿ ಗೈಡ್ ಮಾಡೋಕ್ಕೆ ನಿಮಗೆ ಅಂತ. ಮತ್ತು ವಿಷ್ಣುವಿನ ಬಳಿ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಅಗಸ್ತ್ಯರು ಇದಕ್ಕೆ ಒಪ್ಕೊಂಡು ಎಷ್ಟೋ ದಿನಗಳ ತಪಸ್ಸಿನ ನಂತರ ಒಂದು ದಿವ್ಯವಾದ ಜ್ಯೋತಿಯಿಂದ ಹಯಗ್ರೀವರಾಗಿ ವಿಷ್ಣುವಿನ ಸ್ವರೂಪರಾದಂಥ ಹಯಗ್ರೀವರು ಅಗಸ್ತ್ಯರ ಮುಂದೆ ಬರ್ತಾರೆ. ಏನು ಫಲ ಬೇಕು ಕೇಳು ಅಂತ ಕೇಳ್ಕೊತಾರೆ. ಆಗ ಅಗಸ್ತ್ಯರು ಎಲ್ಲ ಹೇಗೆ ಮಾನವರಲ್ಲಿ ಈ ಒಂದು ಬಿಹೇವಿಯರು ಮತ್ತು ಮಾನವೀಯತೆ, ಕರುಣೆ ಇದೆಲ್ಲ ಹೊರಟೋಗಿದೆ, ಇದೆಲ್ಲ ನಶಿಸಿ ಹೋಗ್ತಾ ಇದೆ, ದಯಮಾಡಿ ನೀವೇ ಕಾಪಾಡಬೇಕು ಮಹಾವಿಷ್ಣು ಅಂತ ಕೇಳ್ಕೊಂಡಾಗ ಹಯಗ್ರೀವರು ಈ ಸಮಸ್ಯೆ ನನ್ನಿಂದ ಸಾಧ್ಯ ಇಲ್ಲ, ಕೇವಲ ಜಗನ್ಮಾತೆಯ ಕೃಪಾದೃಷ್ಟಿಯಿಂದ ಮಾತ್ರ ಸಾಧ್ಯ. ಯಾಕಂತ ಅಂದರೆ ಅವರೊಬ್ಬರಲ್ಲಿ ಮಾತ್ರ ಆ ಒಂದು ಶಕ್ತಿ ಇರೋದು. ಏನಂತ ಅಂದರೆ ಪ್ರತಿ ಜೀವಿಯ ಬುದ್ಧಿಶಕ್ತಿಯೊಳಗೆ ಹೋಗಿ ಅವರನ್ನು ಒಳಗಿಂದ ಚೇಂಜ್ ಮಾಡೋದು ಕೇವಲ ತಾಯಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ತಮ್ಮ ಮಾತನ್ನು ನಿಲ್ಲಿಸ್ಬಿಡ್ತಾರೆ. ಆಗ ಅಗಸ್ತ್ಯರು ದಯಮಾಡಿ ನಿಲ್ಲಿಸ್ಬೇಡಿ ತಂದೆ, ಹೇಳಿ ಯಾರವರು, ಆ ಜಗನ್ಮಾತೆಯನ್ನು ಹೇಗೆ ಹೋಲಿಸ್ಕೊಳ್ಳೋದು ಅಂತ ಕೇಳ್ಕೊತಾರೆ. ಯಾವಾಗ ಅಗಸ್ತ್ಯರ ಒಂದು ಉದ್ದೇಶ ಒಳ್ಳೆಯದಾಗಿರುತ್ತೆ ಮತ್ತು ಶರಣಾಗತರಾಗಿ ಕೇಳ್ಕೊಂಡಾಗ ಹಯಗ್ರೀವ ಭಗವಂತರು ತಾಯಿಯ ಒಂದು ದಿವ್ಯವಾದ ನಿಗೂಢವಾದ ರಹಸ್ಯವನ್ನು ಹೇಳೋಕ್ಕೆ ಶುರು ಮಾಡ್ತಾರೆ. ನಂತರ ಹಯಗ್ರೀವರು ಈ ಇಡೀ ಬ್ರಹ್ಮಾಂಡದ ಜಗನ್ಮಾತೆ ಆದಿ ಪರಾಶಕ್ತಿಯ ನೀವು ಹೋಲಿಸ್ಕೋಬೇಕು ಅಂದರೆ ನೀವು 1000 ಹೆಸರನ್ನು ಏನು ವಾಗ್ದೇವತೆಗಳು ರಚನೆ ಮಾಡಿದಾರಲ್ಲ ಅದನ್ನು ನಾನು ನಿನಗೆ ಬೋಧಿಸ್ತೀನಿ ಅಂತ ಬೋಧಿಸ್ತಾರೆ. ನಂತರ 3 ವರ್ಷಗಳ ಕಾಲ ಅಗಸ್ತ್ಯರು ಈ ಒಂದು 1000 ಹೆಸರು ದೇವ್ರದ್ದು ಏನಿದೆ ಇದನ್ನು ಪಠನೆ ಮಾಡ್ತಾ ಇರ್ತಾರೆ. ಒಂದು ದಿನ ಅವರಿಗೆ ಲಲಿತಾದೇವಿ ಕಾಮೇಶ್ವರಿಯಾಗಿ ಶಿವನಾದ ಕಾಮೇಶ್ವರನ ಜೊತೆ ಅವರ ಮುಂದೆ ನಿಂತ್ಕೋತಾರೆ. ನಂತರ ಜಗನ್ಮಾತೆಯಾದಂಥ ಲಲಿತಾದೇವಿ ತುಂಬ ಸಂತೋಷದಿಂದ ಅಗಸ್ತ್ಯರಿಗೆ ಹೇಳ್ತಾರೆ, ನಿನ್ನ ಎಲ್ಲ ಕರ್ಮಗಳನ್ನು ನಾನು ನಿರ್ಮೂಲ ಮಾಡಿದ್ದೀನಿ ಅಂತ.
ಯಾಕೆ ಇಲ್ಲಿ ಅಗಸ್ತ್ಯರ ಕರ್ಮ ಅಂದರೆ ಪ್ರತಿಯೊಂದು ಜೀವಿಯೂ ಸಹ ಕರ್ಮ ಅಂದರೆ ಕೆಲಸದ ನಿಮಿತ್ತವಾಗೇ ಬಂದಿರ್ತಾರಲ್ವ. ಈಗ ನಾವು ಅಷ್ಟೇ ಈ ಜನ್ಮದಲ್ಲಿ ನಮ್ಮದು ಬರ್ತ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ನಮ್ಮ ಕರ್ಮ ಅಂದರೆ ಕೆಲಸನ ಇನ್ಕಂಪ್ಲೀಟ್ ಮಾಡಿರ್ತೀವಿ, ಹಾಗಾಗಿ ನಾವು ಜನನ ಪಡಿತೀವಲ್ವ. ಅದೇ ರೀತಿ ಇಲ್ಲಿ ಅಗಸ್ತ್ಯರ ಒಂದು ಕರ್ಮ ಅಂದರೆ ಕೆಲಸ ಕಂಪ್ಲೀಟ್ ಆಗಿ ದೇವಿಯ ಒಂದು ಕೃಪಾ ದೃಷ್ಟಿಗೆ ಬೀಳ್ತಾರೆ. ನಂತರ ಅಗಸ್ತ್ಯರಿಗೆ ಆ ಒಂದು ಪರಮಾನಂದವನ್ನು ತಾವು ಪಡ್ಕೋತಾರೆ. ಈ 3 ವರ್ಷದಲ್ಲಿ ಅವರು ಏನು ಲಲಿತಾ ಸಹಸ್ರನಾಮ ಹೇಳುವಾಗ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಯಾಕಂದರೆ ಅವ್ರು ಆಲ್ರೆಡಿ ಋಷಿ ಮುನಿಗಳು, ನಾವು ಋಷಿ ಮುನಿಗಳಲ್ಲ, ಆದರೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಹೇಗೆ ಅಂತ ಅಂದರೆ ನಮ್ಮ ಕುಂಡಲಿನಿ ಜಾಗ್ರತೆ ಆಗೋದು ಮತ್ತು ಪ್ರತಿ ಚಕ್ರನೂ ಆ್ಯಕ್ಟಿವೇಟ್ ಆಗ್ತಾ ಆಗ್ತಾ ಸಹಸ್ರಾರ ಮೂಲಕ ಅವರು ತಾಯಿಯ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತಾರೆ. ಯಾರು? ಅಗಸ್ತ್ಯರು. ನಾವು ಸಹ ಲಲಿತಾ ಸಹಸ್ರನಾಮವನ್ನು ಓದಿ ಆ ಒಂದು ಸೂಪರ್ಲೇಟಿವ್ ಎನರ್ಜಿ ಏನಿದೆ ಜಗನ್ಮಾತೆಯ ಎನರ್ಜಿಗೆ ಕನೆಕ್ಟ್ ಆಗ್ಬೋದು. ಧನ್ಯವಾದಗಳು.